ಹಾಯ್ ಹಲೋ ನಮಸ್ಕಾರ. ನನ್ನ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಬಂದಿರೋದು ಮೈಸೂರು ಪ್ಯಾಲೇಸ್ಗೆ. ಈ ವ್ಲಾಗಲ್ಲಿ ಮೈಸೂರು ಪ್ಯಾಲೇಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ರೆ ಇದು ಎಂಟ್ರೆನ್ಸು. ಇಲ್ಲೇ ಟಿಕೆಟ್ ಕೊಡೋದು. ನಾವು ಟಿಕೆಟ್ ತಗೊಂಡು ಒಳಗಡೆ ಬಂದ್ವಿ ಎಂಟ್ರೆನ್ಸ್ಗೆ. ಆದರೆ ಮೈಸೂರು ಪ್ಯಾಲೇಸ್ ಸಿಕ್ಕಾಪಟ್ಟೆ ದೊಡ್ಡದು. ಸುಮಾರು 72 ಎಕರೆ ಅಂತ ನಿಜ ನೋಡೋಕೆ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಫುಲ್ ಖುಷಿಯಾಗ್ಬಿಟ್ಟಿದ್ದೆ. ನೀವು ನೋಡ್ಬೋದು ಮೈಸೂರು ಪ್ಯಾಲೇಸ್ ಹೆಂಗಿದೆ ಅಂತ. ಇನ್ನು ಒಳಗಡೆ ಹೋಗಿಲ್ಲ. ಒಳಗಡೆ ಹೋಗ್ತಿರ್ಬೇಕಾದ್ರೆ ಎಲ್ಲ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ, ಓಕೆನಾ? ಅಲ್ಲಿಂದ ನಾವು ಹೊರಟ್ವಿ ಮೇನ್ ಗೇಟಿನ ಕಡೆ. ಇದು ಮೇನ್ ಗೇಟ್ ಇಲ್ಲದೆ ಇರ್ಬೋದು, ಆದರೆ ಮೇನ್ ಗೇಟನ್ನು ಬಂದ್ ಮಾಡಿದೆ. ಇದೇ ಇಲ್ಲಿಂದನೇ ಸಿಕ್ಕಾಪಟ್ಟೆ ಜನ ಬಿಡೋಕತ್ತಾರ. ನೀವು ನೋಡ್ಬೋದು, ಇದೇ ಎಂಟ್ರೆನ್ಸು. ಮತ್ತು ಪಕ್ಕದಲ್ಲಿ ನೋಡಿದ್ರೆ ಕಲರ್ ಹೂವಿನ ಗಿಡಗಳೆಲ್ಲ ಆಗಿದೆ. ಒಂಥರ ಪಾರ್ಕ್ ಟೈಪ್ ಇದೆ ಸಿಕ್ಕಾಪಟ್ಟೆ. ಅಲ್ಲಿಂದ ನಾವು ಟಿಕೆಟ್ ಪ್ರತಿಯೊಂದು ಜಾಗಕ್ಕೂ ಟಿಕೆಟ್ ಚೆಕ್ಕಿಂಗ್ ಮಾಡ್ತಾರೆ. ಟಿಕೆಟ್ ಚೆಕ್ಕಿಂಗ್ ಮಾಡಿ ಚೆಕ್ ಮಾಡಿಸಿ ನಾವು ಮುಂದೆ ಹೋದ್ವಿ. ನೀವು ನೋಡೋದಾದರೆ ಮೈಸೂರು ಅರಮನೆಗೆ ಮತ್ತೊಂದು ಹೆಸರಿದೆ, ಅದೇ ಅಂಬಾವಿಲಾಸ ಅರಮನೆ ಎಂದು. ಮೈಸೂರು ನಗರದಲ್ಲಿ ತುಂಬ ಅನೇಕ ಅರಮನೆಗಳಿವೆ. ಮುಖ್ಯವಾದ ಅರಮನೆ ಮೈಸೂರು ಅರಮನೆ ಮತ್ತು ಮೈಸೂರನ್ನು ಅರಮನೆಗಳ ನಗರ ಎಂದು ಕರೆಯುತ್ತಾರೆ. ಮೈಸೂರು ಅರಮನೆಯು ಹಿಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ಅರಸರ ನಿವಾಸ ಹಾಗೂ ದರ್ಬಾರು ಶಾಲೆಯಾಗಿತ್ತು. ಈ ಅರಮನೆಯ ನಿರ್ಮಾಣ ಪ್ರಾರಂಭವಾಗಿದ್ದು 1892ರಲ್ಲಿ ನಿರ್ಮಾಣ ಮತ್ತು 1912ರಲ್ಲಿ ಮುಗಿಯಿತು. ಮೈಸೂರಿನ ಪ್ರವಾಸಿ ಆಕರ್ಷಣೆಗಳಲ್ಲಿ ಮುಖ್ಯವಾದ ಸ್ಥಳಗಳಲ್ಲಿ ಮೈಸೂರು ಅರಮನೆಯು ಒಂದಾಗಿದೆ. ಈಗಿರುವ ಅರಮನೆಯಲ್ಲಿ ಮರದ ಒಂದು ಅರಮನೆ ಇತ್ತು ಇದೇ ಜಾಗದಲ್ಲಿ. ಆದರೆ ಅದು ಬೆಂಕಿ ಬಿದ್ದು ಸುಟ್ಟು ಹೋದ ಕಾರಣ ಅರಮನೆಯನ್ನು ಒಡೆದಾಕಿ ಮತ್ತು ಇದೇ ಜಾಗದಲ್ಲಿ ಕಟ್ಟಿದ್ದಾರೆ ಅರಮನೆಯನ್ನು. ಮೈಸೂರು ಒಡೆಯರು ಕ್ರಿಸ್ತಶಕ 1524ರಂದು ಮೈಸೂರಿನಲ್ಲಿ ಅಧಿಕಾರಕ್ಕೆ ಬಂದರು. ಇದೇ ಇಸ್ವಿಯಲ್ಲಿ ನಾವು ನೋಡುತ್ತಿರುವ ಅರಮನೆ ಕಟ್ಟಲಾಯಿತು. ಮತ್ತು ಅರಮನೆಯನ್ನು 3ನೇ ಚಾಮರಾಜ ಒಡೆಯರು ಸ್ಥಾಪಿಸಿದ್ದಾರೆ. ಮತ್ತು ಈ ಅರಮನೆ ರಾತ್ರಿ ಹೊತ್ತು ನೋಡಿದ್ರೆ ಒಂಥರ ಬಂಗಾರದ ಕಾಣ್ತದೆ. ಯಾಕಂದರೆ ಅಷ್ಟೊಂದು ಲೈಟ್ಗಳು ಹಾಕಿರ್ತಾರೆ, ಅಷ್ಟೊಂದು ವಿದ್ಯುತ್ ಬೆಳೆಸಿದ್ದಾರೆ ಸಿಕ್ಕಾಪಟ್ಟೆ. ಮತ್ತು ಅದರಿಂದ ಈ ಅರಮನೆಗೆ ಏಷ್ಯಾ ಖಂಡದಲ್ಲಿ ಪ್ರಥಮ ವಿದ್ಯುತ್ ಬಳಸಿದ ಅರಮನೆ ಎಂದು ಹೆಸರು ಪಡೆದಿದೆ. ಈ ಅರಮನೆ ಹಿಸ್ಟ್ರಿಯನ್ನು ಹೋಗೋದಾದರೆ, ಈ ಅರಮನೆಯಲ್ಲಿ 4 ಆಂಗ್ಲೋ ಮೈಸೂರು ಯುದ್ಧವು ನಡೆಯುತ್ತದೆ. ಮೊದಲ 3 ಆಂಗ್ಲೋ ಮೈಸೂರು ಯುದ್ಧವು ಅಧಿಕಾರದಲ್ಲಿದ್ದ ಅಲ್ಲಿಯೂ ಬ್ರಿಟಿಷರ ವಿರುದ್ಧ ಮೈಸೂರನ್ನು ಸಂರಕ್ಷಣೆ ಮಾಡಲು ನಡೆಸ್ತಾನೆ. ಅದೇ 3ನೇ ಯುದ್ಧದಲ್ಲಿ ಪಾಪ ಹೈದರ್ ಅಲಿಯು ಬ್ರಿಟಿಷರ ಕೈಯಲ್ಲಿ ವಿಧ್ವಂಸನಾಗ್ತಾನೆ. ಆಗ 4ನೇ ಮೈಸೂರು ಯುದ್ಧವನ್ನು ಪ್ರಾರಂಭ ಮಾಡಿದ್ದು ಅವನ ಮಗನಾದ ಟಿಪ್ಪು ಸುಲ್ತಾನ್. ಅದೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ 1790ರಲ್ಲಿ ಬ್ರಿಟಿಷರ ಕೈಯಲ್ಲಿ ಮರಣ ಹೊಂದ್ತಾನೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಆಳ್ವಿಕೆಗೆ ಬರೋರೆ ಮೈಸೂರು ಒಡೆಯರು ಬರ್ತಾರೆ. ಮೊದಲು ಈ ಮೈಸೂರು ಸಂಸ್ಥಾನ ರಾಜಧಾನಿ ಶ್ರೀರಂಗಪಟ್ಟಣ ಆಗಿತ್ತು. 1799ರಲ್ಲಿ ಟಿಪ್ಪು ನಿಧನ ನಂತರ ಮೈಸೂರು ಅರಸರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರಗೊಳ್ಳುತ್ತಾರೆ. ಆಗಿನ್ನೂ 6 ವರ್ಷದ ಬಾಲಕನಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ 1897ರಲ್ಲಿ ಹಳೆಯ ಮರದ ಅರಮನೆಯಲ್ಲಿ ಮದುವೆ ನಡೆಯುವ ಸಂದರ್ಭದಲ್ಲಿ ಬೆಂಕಿ ಬಿದ್ದು ಮರದ ಅರಮನೆ ಸುಟ್ಟು ಹೋಯಿತು. ಸಂಪೂರ್ಣವಾಗಿ ಸುಟ್ಟು ಹೋಯಿತು. ಅದು ಸುಟ್ಟು ಹೋದ ಕಾರಣ ಅರಮನೆ ಸಮೀಪದ ಅರಮನೆವಾಸಿಗಳು ಜಗನ್ಮೋಹನ ಅರಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ. ಒಡೆಯರು
ಅರಸರು 14ನೇ ಶತಮಾನದಲ್ಲಿ ಇಲ್ಲಿ ಒಂದು ಅರಮನೆಯನ್ನು ಕಟ್ಟಿಸಿದರು. ವರ್ಷವಾಯಿತು. ಈ ಅರಮನೆಯಲ್ಲಿ ಆಗ ಇದನ್ನು ರಿಪೇರಿ ಮಾಡಿಸಿ ವಿಸ್ತರಿಸಲಾಯಿತು. ಆದರೆ 18ನೇ ಶತಮಾನದ ಕೊನೆಯ ಹೊತ್ತಿಗೆ ಅರಮನೆ ಮತ್ತಷ್ಟು ಹಾಳಾಗಿ ಹೋಯಿತು. ಈ ಅರಮನೆ ಸಹ 1897ರಲ್ಲಿ ರಾಜಕುಮಾರಿ ಮಹಾಲಕ್ಷ್ಮಣಿ ಅವರ ಮದುವೆಯ ಸಂದರ್ಭದಲ್ಲಿ ಬೆಂಕಿ ಬಿದ್ದು ನಾಶವಾಯಿತು. ಆಗ ಮೈಸೂರು ಮಹಾರಾಣಿಯಾಗಿದ್ದ ಕೆಂಪನಂಜಮಣಿ ವಾಣಿ ವಿಲಾಸ ಸನ್ನಿಧಾನ ಇನ್ನೊಂದು ಅರಮನೆಯನ್ನು ಕಟ್ಟಲು ಬ್ರಿಟಿಷ್ ಇಂಜಿನಿಯರ್ ಹೆನ್ರಿ ಯುರೇನ್ ಅವರನ್ನು ನೇಮಿಸಿದರು. ವಿವಿಧ ರೀತಿಯ ವಾಸ್ತು ಕಲೆಶಿಲ್ಪವನ್ನು ಸೇರಿಸಿ ಅರಮನೆಯನ್ನು ಕಟ್ಟಲು ಅವರಿಗೆ ತಿಳಿಸಲಾಯಿತು. ಅರಮನೆ 1912ರಲ್ಲಿ ಸಂಪೂರ್ಣವಾಯಿತು. ಮತ್ತು ಅಂಬಾರಿಯ ಬಗ್ಗೆ ಹೇಳೋದಾದರೆ, ಜಯರಾಜೇಂದ್ರ ಒಡೆಯರ್ ಅವರು ನಿಧಾನದಕ್ಕಿಂತ ಮೊದಲು ಅಂಬಾರಿಯಲ್ಲಿ ಬರೀ ರಾಜರು ಕುಂತ್ಕೊಂತಿದ್ರು. ಇವಾಗ ತಾಯಿ ಚಾಮುಂಡೇಶ್ವರಿಯನ್ನು ಇಟ್ಟು ಅದರಲ್ಲಿ ಮೆರವಣಿಗೆ ಮಾಡ್ತಾರೆ. ಮತ್ತು ಇದು ಅಂಬಾರಿ ಬಂದ್ಬಿಟ್ಟು ಸುಮಾರು 750 kg ತೂಕ ಹೊಂದಿದೆ. ಅದು ಪ್ಯೂರ್ ಗೋಲ್ಡು. ಮತ್ತು ಅಂಬಾರಿನ ಯಾವಾಗ ಬೇಕು ಆವಾಗ ತೆಗೆಯಲ್ಲ. ಓನ್ಲಿ ದಸರಾ ಹಬ್ಬ ದಸರಾ ಇರುತ್ತಲ್ಲ, ದಸರಾ ಹಬ್ಬ ಇದು ಸಹ ಮಾತ್ರ ತೆಗಿತಾರೆ. ಮತ್ತು ನೋಡುವುದಾದರೆ ಅದನ್ನು ಅಂಬಾವಿಲಾಸ ಅಂದರೆ ಅರಮನೆಯಲ್ಲಿ ಇಟ್ಟಿರ್ತಾರೆ. ಅದನ್ನು ಹೋಗಿ ನಾವು ಟಿಕೆಟ್ ತೆಗೆಸ್ಕೊಂಡು ಅರಮನೆಯಲ್ಲಿ ಹೋಗಿ ನೋಡ್ಬೋದು. ಮತ್ತು ಈಗಿನ ರಾಜರ ಬಗ್ಗೆ ಹೇಳೋದಾದರೆ, ಈಗಿರುವ ಪ್ರಸ್ತುತ ರಾಜ ಅಂದರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಇವರು ಪ್ರಸ್ತುತ ಯದುವೀರ್ ವಂಶದ 27ನೇ ಅಧಿಕಾರಿಯಾಗಿರ್ತಾರೆ. ಮತ್ತು ಮಹಾರಾಣಿ ಪ್ರಮೋದಾದೇವಿಯವರು 2015 ಫೆಬ್ರವರಿ 23ರಂದು ಇವರಿಗೆ ದತ್ತುಪುತ್ರನಾಗಿ ಸ್ವೀಕರಣೆ ಮಾಡ್ತಾರೆ. ಮೊದಲ ಹೆಸರಂದರೆ ಯದುವೀರ್ ಗೋಪಾಲ್ ರಾಜ್ ಅರಸ್ ಎಂದು. ದತ್ತು ಸ್ವೀಕಾರ ಪ್ರಾರಂಭದ ಸಮಯದಲ್ಲಿ ಈ ಹೆಸರನ್ನು ಬದಲಾಯಿಸಲಾಗುತ್ತೆ. ಏನಪ್ಪ ಅಂದರೆ ಶ್ರೀಕಂಠದತ್ತ ಒಡೆಯರು ಮತ್ತು ಪ್ರಮೋದಾದೇವಿ ದಂಪತಿಗಳಿಗೆ ಮಕ್ಕಳಿಲ್ಲದರಿಂದ ಈ ನಿರ್ಧಾರ ಕೈಗೊಳ್ಳುತ್ತಾರೆ. ಇದಿಷ್ಟು ಮೈಸೂರು ಅರಮನೆಯ ಇತಿಹಾಸ. ಈ ವ್ಲಾಗ್ ಯಾರು ಕೊನೆಯವರು ನೋಡಿದ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ಗೆ. ಮತ್ತು ಹೊಸದಾಗಿ ಯಾರು ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲವ್ ಯು ಆಲ್, ಬಾಯ್ ಬಾಯ್.